ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಟಾವಿನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಿರತಕ್ಕಂಥದ್ದು. ಇದು ಮೂಲ ಬಂದು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲದಲ್ಲಿ ದೇವಸ್ಥಾನ ಇದ್ದಿದ್ದು. ಸುಮಾರು 2008ರಲ್ಲಿ ದೇವರು ಸಿಕ್ಕಿ ಒಲ್ಮೆ ಆಗಿರ್ತಕ್ಕಂಥ ಸಾಲಿಗ್ರಾಮ ಅನ್ನತಕ್ಕಂಥದ್ದು ದೇವಿ ಸಿಕ್ಕಿ ಒಲ್ಮೆ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಇವಾಗ ಎಲ್ಲಿ ದೇವಸ್ಥಾನ ಕಟ್ಟಕ್ಕೆ ಹೋದು ಕೂಡ ಎಲ್ಲೋ ಒಂದು ಕಡೆ ನಮಗೆ ಧಕ್ಕೆ ಆಗ್ತಿತ್ತು. ಆಮೇಲೆ ಧಕ್ಕೆ ಅನ್ನೋದಕ್ಕಿಂತ ಬದಲಾಗಿ ದೇವರು ಒಪ್ಕೋತಾ ಇರಲಿಲ್ಲ ಈ ಜಾಗದಲ್ಲಿ ಕುಂಡಿಸ್ಬೋದಾ ಅಂತ. ಯಾಕೆಂದರೆ ಭೂಮಿ ತಾಯಿ ಎಲ್ಲ ಕಡೆ ಒಂದೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಪುಣ್ಯಕ್ಷೇತ್ರ ಆಗೋತಕ್ಕಂಥದ್ದು ದೇವ್ರ ಇಚ್ಛೆ ಇದ್ದಾಗ ನಾವೇನು ಮಾಡೋಕ್ಕೆ ಬರೋದಿಲ್ಲ. ಆಗ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಅಲ್ಲಿ ನಾವಿದ್ದಂತಕ್ಕಂಥ ಜಾಗದಲ್ಲಿ ಸ್ವಲ್ಪ ಜಾಗ ಚಿಕ್ಕದಿತ್ತು ಮತ್ತು ಬರೋ ಭಕ್ತರಿಗೆ ತುಂಬ ವ್ಯವಸ್ಥೆ ಕಡಿಮೆ ಇದ್ದರಿಂದ ಇವಾಗ ನಾವು ಕಟಾವಿನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಹೊಸದಾಗಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ವಿ. ಇವಾಗ ಸಾಕಷ್ಟು ಹೊರಗಿನವರು ಉತ್ತರ ಕರ್ನಾಟಕದ ಭಕ್ತರು ಇಲ್ಲಿ ಬಂದು ಇಲ್ಲಿ ಪೂಜೆ ವಿಧಾನಗಳು ಯಾವ ರೀತಿ ಇರುತ್ತೆ ಬರ್ತಾ ಇದ್ದಾರೆ. ಪೂಜೆ ವಿಧಾನಗಳು ಯಾವ ರೀತಿ ಇರುತ್ತೆ? ಪೂಜೆ ವಿಧಾನಗಳು ಅಂತಂದರೆ ನಾರ್ಮಲ್ ಪೂಜೆನೇ ಇರುತ್ತೆ. ಅಂದರೆ ಇಲ್ಲಿ ವಿಶೇಷ ಇದೆ. ಕೆಲವೊಂದು ದೇವಸ್ಥಾನದಲ್ಲಿ ನೀವೇ ಅವಾಗಲೇ ಮಾತಾಡಿದ್ರೆ ಹೇಳಿದ್ರಿ, ನಿಂಬೆಹಣ್ಣು ಅಂತ ಇದು ಕಾಯಿ ಕಟ್ಟೋದು, ಕಾರ್ಪುಡಿ ಹಾಕೋದು ಅಂತ ಹೇಳಿದ್ರು. ಆ ಥರ ಬಿಟ್ಟು ಇಲ್ಲಿ ಬೇರೆ ಅಂದರೆ ಈಗ ಬರೋದು ಅದು ಯಾವುದು ಇಲ್ಲಿ ನಡೆಯಲ್ಲ. ಕೈವಾಟ ಪೂಜೆ ಅಂದರೆ ಇಲ್ಲಿ ಜನ ದೇವ್ರ ನಂಬಿ ಬರೋದಕ್ಕಿಂತ ನನ್ನನ್ನು ನಂಬರೋದೇ ಜಾಸ್ತಿ ಇದೆ. ಎಲ್ಲೋ ಒಂದು ಕಡೆ ಅಮ್ಮನವ್ರನ್ನ ನಂಬಿದ್ರೆ ಅಮ್ಮನವ್ರ ಕಡೆ ಹೋದರೆ ಒಂದು ಪರಿಹಾರ ಕೊಡ್ತಾರೆ ಅನ್ನತಕ್ಕಂಥದ್ದು ಜನಕ್ಕೆ ಜಾಸ್ತಿ ಅತಿ. ದೇವ್ರ ಪೂಜೆ ಅಂತ ಅಂದರೆ ಒಂದೊಂದು ದೇವರಿಗೆ ವಿಶಿಷ್ಟವಾದ ಅಲಂಕಾರ ಮತ್ತು ಪೂಜೆ ವಹಿವಾಟುಗಳು ಇದ್ದೇ ಇರುತ್ತೆ. ದೇವರಿಗಿಂತ ದೇವರು ಇದ್ದೇ ಇರುತ್ತೆ. ಇವತ್ತಿನ ಕಾಲದಲ್ಲಿ ದೇವರಲ್ಲೂ ಕೂಡ ಪಂದ್ಯಾವಳಿ ಅನ್ನತಕ್ಕಂಥದ್ದು ನಡೀತಾ ಇದೆ. ನಮ್ಮ ದೇವರು ಹಾಗೆ ಮಾಡುತ್ತೆ, ನಮ್ಮ ದೇವ್ರು ಹೀಗೆ ಮಾಡುತ್ತೆ ಅನ್ನತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಧರ್ಮ ಎಲ್ಲರಿಗೂ ಒಂದೇ. ಆದರೆ ಇಲ್ಲಿ ವಿಶೇಷತೆ ಅಂತ ಅಂದರೆ ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ಹೊರೆ ನೀರನ್ನು ಹಾಕ್ತೀವಿ. ಆಮೇಲೆ ನಿತ್ಯ ದಾಸೋಹ 24 ಗಂಟೆ ಟೈಮ್ ಯಾರು ಬಂದರೂ ಯಾರು ಹೋದರೂ ಕೂಡ ಅವರಿಗೆ ದಾಸೋಹವನ್ನು ಅಂದರೆ ಅಮಾವಾಸ್ಯೆ ಮೊರೆ ನೀರು ಅನ್ನತಕ್ಕಂಥದ್ದು ವಿಶೇಷ. ಮತ್ತು ಅದು ಪ್ರತಿ ಅಮಾವಾಸ್ಯದಲ್ಲಿ ಹಾಕ್ತೀನಿ. ಮತ್ತು ಇದು ದೇವಸ್ಥಾನದಲ್ಲಿ 24 ಗಂಟೆ ಟೈಮ್ ಅಂದರೆ 24 hour ಇಂಟು ದಾಸೋಹ ಮಾಡತಕ್ಕಂಥ ಕರ್ತವ್ಯ ನಡೀತಾ ಇದೆ. ಆಮೇಲೆ ಕೆಲವು ಅಕ್ಕಪಕ್ಕ ಗ್ರಾಮಸ್ಥರು ಅವರು ಕೂಡ ಅವ್ರ ಮನೇಲಿ ಏನು ಇದೆಯೋ, ಕೆಲವ್ರ ಮನೇಲಿ ಅಕ್ಕಿ ಇದೆ, ಕೆಲವ್ರ ಬೇಳೆ ಇದೆ, ಕೆಲವ್ರ ಮನೆಗೆ ಜೀರಿಗೆನೂ ಇದೆ, ಸಾಸಿವೆನೂ ಇದೆ, ಎಣ್ಣೆನೂ ಇದೆ. ಕೆಲವ್ರು ತಂದು ಕೊಡು ಅಂತಕ್ಕಂಥವ್ರು ಇಲ್ಲಿ ಅಕ್ಕಪಕ್ಕದವ್ರು ಇಲ್ಲಿ ಹೊಸದಾಗಿ ದೇವಸ್ಥಾನ ಸ್ಟಾರ್ಟ್ ಮಾಡಿದಾಗ ಅವ್ರು ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ದಾಸೋಹ ನಡೀತದೆ. ಮತ್ತು ಬರೋ ಭಕ್ತರೆಲ್ಲ ಬಂದವರೆಲ್ಲ 2 ದಿನ 3 ದಿನ ಇಲ್ಲಿ ಉಳ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರವಾಗಿ ನಡೀತದೆ. ಇದು ಫುಲ್ ಪವರ್ ಇದೆ ಸವದತ್ತಿ ಕ್ಷೇತ್ರದಲ್ಲಿ. ಯಾಕೆಂದರೆ ಮಕ್ಕಳು ಇರ್ತಾರೆ. ಸವದತ್ತಿ ಎಲ್ಲಮ್ಮನಿಗೆ ನಡ್ಕೊಳತಕ್ಕಂಥ ಭಕ್ತರು ಇರ್ತಾರೆ. ಅವ್ರಿಗೆ ಸವದತ್ತಿ ಸ್ವಲ್ಪ ದೂರ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ಇಲ್ಲಿ ಹತ್ರ ಆಗಿರತಕ್ಕಂಥದ್ದು ರೇಣುಕಾದೇವಿ. ಇದು ರೇಣುಕಾದೇವಿನೂ ಪದ್ಧತಿ ಭಾಳ ಇದೆ. ಅದು ಇನ್ನೂ ಕೆಲವು ದಿನಗಳಲ್ಲಿ ನಾನು ಇದೇ ಮಾಧ್ಯಮದಲ್ಲಿ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಪದ್ಧತಿಯಿಂದ ಹೋಗ್ತಾ ಇನ್ನೂ ಜಾಸ್ತಿ ಇದೆ. ಸದ್ಯಕ್ಕೆ ಇದು ನಿಮ್ಗೆಲ್ಲರಿಗೂ ಗೊತ್ತಿರಲಿ, ದೇವಸ್ಥಾನ ಈ ಜಾಗದಲ್ಲಿ ಆಗಿದೆ ಮತ್ತು ಈ ದೇವಸ್ಥಾನದಲ್ಲಿ ಈ ಥರ ಪೂಜೆಗಳು ನಡೀತದೆ. ಇಲ್ಲಿ ಹೋದರೆ ಕೆಲವ್ರಿಗೆ ಇಲ್ಲಿ ಬಂದಿರೋತಕ್ಕಂಥ 100% ಸಕ್ಸಸ್ ಆಗಿದೆ. ಯಾರೂ ಕೂಡ ಫೇಲ್ ಆಗಿಲ್ಲ. ಹಂಗೇನಾದ್ರು ಫೇಲ್ ಆಗಿದ್ರು ಅಂದರೆ 110 ಜನಕ್ಕೆ ಆಗಿರ್ಬೋದು, ನಾನು ಹೇಳಕ್ಕೆ ಬರಲ್ಲ. 99 ಜನನೂ ಕೂಡ ಕೆಲಸ ಪಕ್ಕ ಮಾಡ್ಕೊಂಡು ಹೋಗತಕ್ಕಂಥವ್ರೆ. ಪ್ರತಿಯೊಬ್ಬರು ಒಂದು 3 ವಾರ ಬರ್ತಾರೆ, ಒಂದು 3 ವಾರ ಬರ್ತಾರೆ, ಒಂದು 3 ಅಮಾವಾಸ್ಯೆ ಬಂದು ಮೊರೆ ನೀರು ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ದಿನ. ಚೆನ್ನಾಗಿ ನಡೀತಾ ಇದೆ. ಅಮ್ಮನ ಪವರಿಂದ ಸತ್ಯವಾಗಿ ನಡೀತಾ ಇದೆ. ಭಕ್ತರುಗಳು ಬಂದ್ಬಿಟ್ಟು ಏನಾದರೂ ಅವ್ರದ್ದು ಮನಸ್ಸಲ್ಲಿರೋ ಪ್ರಶ್ನೆಗಳು ಕೇಳಬೇಕಂದ್ರೆ ಯಾವಾಗ ಬರಬೇಕು? ಇಲ್ಲಿ ಭಕ್ತರು ಅದೇ ನಾನು ಹೇಳ್ದಂಗೆ ಜನ ದೇವ್ರು ನಂಬಿ ಬರೋದೇ ಕಷ್ಟ, ನನ್ನನ್ನು ನಂಬಿ ಬರೋದೇ ಜಾಸ್ತಿ ಇದೆ. ಭಕ್ತರಿಗೆ ಹೇಳ್ತೀನಿ, ನಾನು ದೇವರಲ್ಲ, ಯಾವುದೇ ಕಾರಣಕ್ಕೂ ಸ್ವಾಮೀಜಿ ಅಲ್ಲ, ಸನ್ಯಾಸಿ ಅಲ್ಲ, ಅಗೋರಿ ಅಲ್ಲ, ಅವಧೂತಳಲ್ಲ, ಯಾವುದೇ ರೀತಿಯಾಗಿ ದೇವರಲ್ಲ. ನನಗೆ ಗೊತ್ತಿರ್ತಕ್ಕಂಥ ಕಾಲಜ್ಞಾನಿ ವೀರಬ್ರಹ್ಮಣ್ಯವರು ಪೋದದವರು ಅವರ ಒಂದು ಮೂಲ ಮಂತ್ರಗಳನ್ನು ನಾನು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರ ಒಂದು ಮೂಲ ಮಂತ್ರ ಸಾಕಷ್ಟು ಗ್ರಂಥಗಳಲ್ಲಿದೆ, ಮಾಧ್ಯಮಗಳಲ್ಲೆಲ್ಲ ಇದೆ. ಕೆಲವ್ರು ನೋಡಿ ಅದನ್ನು ಸ್ಫಟನೆ ಮಾಡೋದು. ಇಷ್ಟು ಮಂತ್ರಗಳ ಜಪ ಮಾಡಿದ್ರೆ ಅವರ ಒಂದು ಸ್ವಪ್ನದಲ್ಲಿ ದರ್ಶನ ಆಗುತ್ತೆ ಅನ್ನತಕ್ಕಂಥದ್ದು ಅದೆಷ್ಟು ಸತ್ಯವಾಗಿ ಹೇಳಿದಾರೋ ಅದಷ್ಟೇ ಸತ್ಯ ಅಂತ ನಾನು ನಂಬ್ತೀನಿ. ಯಾಕೆಂದರೆ ನನಗಾಗಿರತಕ್ಕಂಥ ಅದೇ ಸತ್ಯ. ಅದರೊಳಗಡೆ ನಾನು ಕಲ್ತಿರ್ತಕ್ಕಂಥ ವಿದ್ಯೆಯಲ್ಲಿ ಸಾಕಷ್ಟು ಜನ ಭಕ್ತರಿಗೆ ನಾನು ಈ ಕವಡೆ ಮುಖಾಂತರ ನಾನು ಅವ್ರಿಗೆ ಭಕ್ತರಿಗೆ ಪರಿಹಾರ ಅನ್ನತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಅವ್ರಿಗೆ ಎಲ್ಲಿ ಏನೋ ಒಂದು ಕಡೆ ಸಮಸ್ಯೆ ಇದ್ದೇ ಇರುತ್ತೆ. ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ಸಮಸ್ಯೆ ಇದ್ದೇ ಇರುತ್ತೆ.
ಎಲ್ಲ ಪ್ರಶ್ನೆಗಳಿಗೂ ಪರಿಹಾರ ಅಂತಕ್ಕಂಥ ಭಗವಂತ ಕೊಟ್ಟೇ ಕೊಡ್ತಾನೆ. ಎಲ್ಲದಕ್ಕೆ ಇವತ್ತು ಹಾಕಿದ ಬೀಜ ಹಣ್ಣು ಬಿಡದೇ ಇಲ್ಲಲ್ಲ. ಎಂಥ ಒಂದು ಬೀಜ ಹೊಲದ ಮೇಲೆ ಬಿಸಾಕಿದ್ರು ಒಂದು ಗಿಡ ಹುಟ್ಟೋದೇ ಸಹಜ, ಒಂದು ಕಾಯಿ ಅದು ತಿನ್ನೋದಾಗ್ಬೋದು, ತಿಂದೇ ಆಗಿರ್ಬೋದು, ಒಂದು ಬೀಜ ಹುಟ್ಟತಕ್ಕಂಥ ಅಂಥದ್ರಲ್ಲಿ ಮನುಷ್ಯನಿಗೆ ಎಲ್ಲ ಮನುಷ್ಯನಿಗೂ ಒಬ್ಬೊಬ್ಬ ಮನುಷ್ಯನಿಗೂ ಒಂದೊಂದು ಥರ ನೋವಿರುತ್ತೆ. ಆದರೂ ಹೊರಗಡೆ ಹೇಳ್ಕೊಳಕ್ಕಾಗದೇ ಇರತಕ್ಕಂಥ ನೋವುಗಳು ಇಟ್ಕೊಳ್ತಾರೆ. ಅಂಥವ್ರಿಗೆಲ್ಲರೂ ಕೂಡ ಭಗವಂತನೇ ದಾರಿ ಇರ್ತಾನೆ. ಅಂಥವ್ರಿಗೆ ನಾನು ಒಂದು ಗುರುಸ್ಥಾನದಲ್ಲಿ ಕೂತ್ಕೊಂಡು ಒಂದು ಕವಡೆ ಮುಖಾಂತರವಾಗಿ ಶಾಸ್ತ್ರಗಳನ್ನು ನೋಡಿಕೊಂಡು ಗದ್ಗೆ ಮೇಲೆ ಕೂತ್ಕೊಂಡು ಅವರಿಗೆ ಪರಿಹಾರಗಳನ್ನ ಹೇಳ್ತಾ ಇದ್ದೀನಿ. ಅದನ್ನು ಕೇಳೋದಕ್ಕೇ ಜನ ನಾನು ಮುಂದು ತಾನು ಮುಂದು ಅನ್ನತಕ್ಕಂಥದ್ದು ಬರ್ತಾ ಇದ್ದಾರೆ. ಈಗ ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ಒಂದು ತಾಯಿ ನೋಡ್ತೀವಿ, ಆ ತಾಯಿ ವಿಶೇಷತೆ ತಂಗಿ ಮಾತಂಗಿ ಅದು ಅದೇ ದೇವ್ರ ಬಗ್ಗೆ ಹೇಳ್ಬೇಕು ಅಂದರೆ ನಿಮಗೆ ಇಡೀ ದಿನ ಎಲ್ಲ ನನ್ನ ಬಗ್ಗೆ ವಿಡಿಯೋ ಮಾಡ್ಕೊಂಡೇ ಕೂತ್ಕೋಬೇಕಾಗತ್ತೆ ನೀವು. ಸ್ವಲ್ಪ ಅದ್ರ ಬಗ್ಗೆ ಅದು ಬಹಳ ದೊಡ್ಡ ಇದು ಇತಿಹಾಸ. ಅಂದರೆ ಇವತ್ತಿನ ದಿನಗಳಲ್ಲಿ ಮೂಲೆಗೊಂದು ದೇವರು, ಕೇರಿಗೊಂದು ದೇವರು, ಊರಿಗೊಂದು ದೇವರು, ಹಳ್ಳಕ್ಕೊಂದು ದೇವರು, ಮನಗೊಂದು ದೇವರು, ಹೊಲಕ್ಕೊಂದು ದೇವರು ಅನ್ನತಕ್ಕಂಥದ್ದು ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ. ಆದರೆ ಅದು ಪದ್ಧತಿ ಆಚಾರ ಇದೆಯಲ್ಲ, ಅದು ಪೂರ್ವಜನ ಕಾಲದಿಂದ ಬಂದಿರ್ತಕ್ಕ ರೇಣುಕಾದೇವಿ ಎಲ್ಲ ಅಂದರೆ ಸತ್ಯಯುಗ. ಅಂದರೆ ತಾಯಿ ಜಗನ್ಮಾತೆ ಸತ್ಯಯುಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ತಾಯಿ ಮಗ ಇನ್ನೂ ಜೀವಂತವಾಗಿ ಬದುಕಿರತಕ್ಕಂಥದ್ದು. 7 ಜನ ಚಿರಂಜೀವಿಗಳಲ್ಲಿ ಪರಶುರಾಮ ಅನ್ನತಕ್ಕಂಥದ್ದು ಚಿರಂಜೀವಿ. ಅದರಲ್ಲೆಲ್ಲ ಪ್ರಾಮುಖ್ಯವಾಗಿ ಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದು ರೇಣುಕಾದೇವಿ ಎಲ್ಲಮ್ಮನ ಎದೆ ಭಾಗದಾಗ ತಂಗಿ ಮಾತಂಗಿ ಆ ತಾಯಿ. ಅಂದರೆ ಕೆಲವು ಮಾಧ್ಯಮಗಳಲ್ಲಿ ನಾನೆಲ್ಲ ಹೇಳ್ತೀನಿ, ಕೆಲವೊಂದು ದೇವಸ್ಥಾನಗಳವರೆಲ್ಲ ನನ್ನನ್ನು ಹೇಳಿದ್ದನ್ನೇ ಅದನ್ನು ಇವಾಗ ಹಲವಾರು ದೇವಸ್ಥಾನಗಳು ಅದರದ್ದು ಪರವಾಗಿ ಆಗೋಗ್ಬಿಟ್ಟಿದ್ದಾವೆ. ಹಾಗಾಗಿ ನಾನೇನು ಹೇಳೋಕ್ಕೆ ನನಗೆ ಇದಾಗುತ್ತೆ. ನಾನೆಲ್ಲ ಹೇಳೋದು ಅವರೆಲ್ಲ ವಿಡಿಯೋಗಳು ನೋಡ್ಕೊಳ್ಳೋದು, ಕಾಪಿ ಚೀಟ್ ಮಾಡೋದು, ಮತ್ತು ನಮ್ಮ ದೇವಸ್ಥಾನದಾಗ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಕೊಳ್ಳೋದು. ತಿರ್ಗಿ ಆಮೇಲೆ ಸತ್ಯ ಇರತಕ್ಕಂಥ ಕಡೆನೂ ಕೂಡ ನಮಗೆ ಅವಮಾನಗಳಾಗುತ್ತೆ. ಅದಕ್ಕೆ ನಾನು ಹೇಳಿದೆ, ನಾನು ಸುಮ್ಮನೆ ಆಗೋದು. ಕರ್ನಾಟಕದಲ್ಲಿ ಒಂದು ಊರಲ್ಲಿ ಪೂರ್ತಿ ಡ್ರಿಂಕ್ಸ್ ಬಿಡಿಸೋಂಥ ಕೆಲಸ ಆಗಿದೆ ಅಂತ ಕುಡಿಯೋ ಚಟ ಹೇಳ್ತಾರೆ. ಅದೆಲ್ಲ ದೇವರ ನಂಬಿಕೆ, ಅವ್ರವ್ರ ನಂಬಿಕೆ. ಇಲ್ಲಿ ಬಂದಿರತಕ್ಕಂಥವ್ರು ಬಿಟ್ಟಿದ್ದಾರೆ. ಆ ತಂಗಿ ಮಾತಂಗಿ ಮೇಲೆ ಸಾಕಷ್ಟು ಹಣಗಳನ್ನ ಹಾಕ್ತಾರೆ. ಅವ್ರವ್ರ ಅರ್ಕೆ ಅದು, ಅವ್ರ ಭಕ್ತಿಗೆ ನಾವೇನು ಮಾಡೋಕ್ಕೆ ಸರಿ. ಇವಾಗ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನಿಮಗೆ ಮಾತ್ರ ಗೊತ್ತು, ನನ್ನ ಮನಸ್ಸಲ್ಲಿ ಏನಿದೆ ನನಗೆ ಮಾತ್ರ. ಮನುಷ್ಯನಿಗೆ ಮನಸ್ಸಲ್ಲಿರ್ತಕ್ಕಂಥ ಮರ್ಮನ ಯಾರಿಂದನೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾರಿಂದನೂ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಒಂದು ಪಕ್ಷ ಏನಾದ್ರು ಕಂಡುಹಿಡಿಬೇಕಂದ್ರೆ ಭಗವಂತನೇ ಹೇಳಬೇಕು. ಅವರವರ ಒಂದು ಭಕ್ತಿಗೆ ನಾನೇನು ಮಾಡೋಕ್ಕೆ ಬರಲ್ಲ. ಮಾತಂಗಮ್ಮ ದೇವಸ್ಥಾನ ಸುತ್ತಮುತ್ತಲೂ ಅದು ಹಣವನ್ನು ಕಟ್ಟಿ ಹಾಕಿದ್ರು ಜನಗಳು, ಭಕ್ತಾದಿಗಳು ಅಂತ ಹೇಳಿದ್ರೆ, ಒಂದು ಯಾವ ಉದ್ದೇಶಕ್ಕೋಸ್ಕರ ಕಟ್ಟಾಕ್ತಾರೆ, ಅದರ ಪ್ರತಿಫಲ ಏನು? ಹಣ ಕಟ್ತಾರೆ ಅಂತ ಅಂದರೆ ಅಲ್ಲಿ ಜಾಸ್ತಿ 10 ರೂಪಾಯಿವೆ, 50 ರೂಪಾಯಿವೆ, 100 ರೂಪಾಯಿ ಜಾಸ್ತಿ ಕೊಡ್ತಾರದು. ಈ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡ್ ಕುಡಿಯೋ ಚಟ ಇರುತ್ತೋ ಆ ಬ್ರ್ಯಾಂಡಿನ ದುಡ್ಡು ತಾಯಿ ಜಗನ್ಮಾತೆ ತಂಗಿ ಮಾತಂಗಿ ಇನ್ನು ಮುಂದೆ ನಾನು ಕುಡಿಯೋ ಸಹವಾಸಕ್ಕೆ ನಾನು ಹೋಗಲ್ಲ, ಇನ್ನು ಮುಂದೆ ನಾನು ನನ್ನ ಹೆಂಡತಿ ಮಕ್ಕಳು ಸಂಸಾರ ಅನ್ನತಕ್ಕಂಥದ್ದು ನಾನು ನೋಡ್ಕೋತೀನಿ. ಎಷ್ಟೋ ಸರಿ ನಾನು ಕುಡಿಯೋದು ಬಿಡೋದಕ್ಕೆ ಪ್ರಯತ್ನ ಮಾಡಿದರೂ ನಾನು ಬಿಡೋಕ್ಕಾಗ್ತಿಲ್ಲ, ನೀನೇ ನನಗೆ ದಾರಿ ತೋರಿಸ್ಬೇಕು ಅಂತ ಹೇಳಿ ಅವ್ರು ಯಾವ ಬ್ರ್ಯಾಂಡನ್ನು ಕುಡಿತಾ ಇದ್ರೋ ಆ ದುಡ್ಡನ್ನು ದೇವ್ರಿಗೆ ಅರ್ಪಿಸಿ ತಾಯಿ ನನಗೆ ದಾರಿ ಬಿಟ್ಕೊಡು ಅಂತ ಹೇಳಿ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗಿರೋರು ಸಾಕಷ್ಟು ಜನ ಇದ್ದಾರೆ. ಮತ್ತು ಆ ದುಡ್ಡು ಹಾಕಿ ಕುಡ್ದಿರೋರು, ಹೆಚ್ಚು ಕಡಿಮೆ ಆಗಿರೋರು ಸಾಕಷ್ಟು ಜನ ಇದ್ದಾರೆ. ಒಳ್ಳೇದು ಆಗಿದೆ, ಸಾಕು. ನನ್ನನ್ನು ಭೇಟಿ ಮಾಡೋಕ್ಕೆ ಏನು ಬರಬೇಡಿ, ದೇವ್ರನ್ನ ಭೇಟಿ ಮಾಡೋಕ್ಕೆ ಬನ್ನಿ. ದೇವ್ರ ಮೇಲೆ ಮೊರೆ ಹೋಗಿ ದೇವ್ರ ಮೇಲೆ ನಂಬಿಕೆ ಇಡಿ. ಮನುಷ್ಯ ತಾತ್ಕಾಲಿಕ ಅಷ್ಟೇ, ಮನುಷ್ಯನ ಮೇಲೆ ನಂಬಿಕೆ ಇಡತಕ್ಕಂಥದ್ದು ಅದು ಯಾವುದು ಕೂಡ ಶಾಶ್ವತ ಅಲ್ಲ. ನಾನೊಬ್ಳು ನರಮಾನಗಳು ಅಂತ ನಾನು ಹೇಳ್ತೀನಿ. ಮನುಷ್ಯ ದೇವಸ್ಥಾನಕ್ಕೆ ಬನ್ನಿ, 24 ಗಂಟೆ ಟೈಮ್ ಓಪನ್ ಇರುತ್ತೆ. ಆದರೆ ನನ್ನಲ್ಲಿ ಏನಾದರೂ ನಿಮಗೆ ವೈಯಕ್ತಿಕವಾಗಿ ಏನಾದರೂ ಪ್ರಶ್ನೆಗಳು ಕೇಳಬೇಕು, ಅಮ್ಮನವ್ರ ಗದ್ಗೆ ಮೇಲೆ ಉತ್ತರ ಹೇಳ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ನಾನು ಇತ್ತು ಅಂದರೆ, ಮತ್ತೆ ಕೇಳಿದ್ರೆ ಒಳ್ಳೇದಾಗುತ್ತೆ ಪರಿಹಾರ ಅಂತ ಅದು ಕಡೆ ಎಲ್ಲ ವಿಚಾರಿಸ್ಕೊಂಡು ಲಾಸ್ಟಿಗೆ ನನ್ನ ಹತ್ರ ಬನ್ನಿ, ಏನು ತೊಂದರೆ ಏನಿಲ್ಲ. ಒಂದು 10,000 20,000 ಖರ್ಚು ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ 1,000 ರೂಪಾಯಿ ಇಟ್ಕೊಂಡು ನನ್ನ ಹತ್ರ ಬರಲಿ, ನಾನೇನು ತೊಂದರೆ ಅಡ್ಡಿ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಹೇಳ್ತೀನಿ ನಾನು. ಅಂದರೆ ಶುಕ್ರವಾರ ಮಂಗಳವಾರ ಅಷ್ಟೇ 2 ದಿನ ನಾನು ಗದ್ಗೆ ಮೇಲೆ ಕೂತ್ಕೊಳ್ಳೋದು. ಶುಕ್ರವಾರ ದಿನ ಕೂತ್ಕೋತೀನಿ, ಮತ್ತು ಮಂಗಳವಾರ ದಿನ ಗದ್ಗೆ ಮೇಲೆ ಕೂತ್ಕೊಂಡು ಭಕ್ತರಿಗೆ ಉತ್ತರ ಹೇಳ್ತೀನಿ. ಬೆಳಗ್ಗೆ ಹೊತ್ತು ಹೇಳ್ತೀನಿ ಅಷ್ಟೇ, ಬೆಳಗ್ಗೆನೆ. ಅಂದರೆ ಇಲ್ಲಿ ಯಾವ ಥರ ಅಂದರೆ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಒಂದು 8 ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಮಧ್ಯಾಹ್ನ ಒಂದು 3 ಗಂಟೆವರೆಗೂ ಗದ್ಗೆ ಮೇಲೆ ಕೂತ್ಕೊಂಡಿರ್ತೀನಿ. ಅಂದರೆ ಟೋಕನ್ ಸಿಸ್ಟಮ್ ಇರುತ್ತೆ. ಟೋಕನ್ ಯಾರು ತೊಗೊಂಡಿರ್ತಾರೋ ಅವ್ರಿಗೆ ಮಾತ್ರ ನಾನು ಗದ್ಗೆ ಮೇಲೆ ಕೂತ್ಕೊಂಡು ಹೇಳೋಕ್ಕೆ ಉತ್ತರ ಬರುತ್ತೆ. ಯಾಕಂದರೆ ಸುಮಾರು ಸಾವಿರಾರು ಜನ ಬರ್ತಾರೆ, ಎಲ್ಲರಿಗೂ ಕೂತ್ಕೊಂಡು ನಾನು ಹೇಳಬೇಕು ಅಂದರೆ ಮೊದಲು ನನಗೆ ನಾನು ನೋಡ್ಕೋಬೇಕು. ನಾನು ಚೆನ್ನಾಗಿದ್ರೇ 4 ಜನ ಕೇಳ್ಬೋದು. ನಾನೇ ಹಾಳಾಗೋದ್ರೆ ನಾನು ಎಲ್ಲಿಂದ ನೋಡಲಿ? ಫಸ್ಟು ಬಂದವರು ಉತ್ತರ ಕೇಳ್ತಾರೆ, ಹೋಗ್ಬಿಡ್ತಾರೆ, ಅದನ್ನು ಮಾತ್ರ ನೋಡ್ತಾರೆ. ನನ್ನ ಹೆಲ್ತ್ ಬಗ್ಗೆನೂ ನಾನು ಕೇರ್ ಮಾಡಬೇಕು. ಮತ್ತು ನನಗೂ ಸಂಸಾರ ಅನ್ನತಕ್ಕಂಥದ್ದಿದೆ, ದನ ಪನ ಅವು ಇವು ಎಲ್ಲ ಕಟ್ಕೊಂಡಿದ್ದೀನಿ, ಅವನ್ನೆಲ್ಲ ನೋಡಬೇಕಾಗುತ್ತೆ. ಅದರೊಳಗಡೆ ಟೈಮು
ಮುಗಿಸ್ಕೊಂಡು ನಾನು ಶುಕ್ರವಾರ ಮಂಗಳವಾರ ದಿನ ಅದಕ್ಕೆ ಅಂತಲೇ 2 ದಿನ ಟೈಮ್ ಕೊಟ್ಟಿದ್ದೀನಿ. ಶುಕ್ರವಾರ ಮಂಗಳವಾರ 2 ದಿನ ಗದ್ಗೆ ಮೇಲೆ ಕೂತ್ಕೊಂಡು ನಾನು ಉತ್ತರಗಳನ್ನ ಹೇಳ್ಕೊತ ಹೋಗ್ತಾ ಇದ್ದೀನಿ. ಅದರ ಪರಿಹಾರನೂ ಎಲ್ಲ ಎನಿವನ್ ಹೇಳ್ತಾ ಇದ್ದೀನಿ, ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ಅದರಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಪರಿಹಾರ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಾಡ್ಕೊಂಡಿರೋರು ಸಾಕಷ್ಟು ಜನ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಚೆಕ್ ಮಾಡಿ ಮತ್ತು ಇಲ್ಲಿ ಬಂದು ಹೋದವ್ರದ್ದು ಕೆಲಸ ಸಕ್ಸಸ್ ಆಗಿದೆ, 100% ಆಗಿದೆ ಅನ್ನತಕ್ಕಂಥದ್ದು ನಂಬಿಕೆ ಜಾಸ್ತಿ. ದೇವ್ರ ಮೇಲೆ ನಂಬಿಕೆ ಇಟ್ಟು ಧೈರ್ಯವಾಗಿ ಬನ್ನಿ.